ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂತಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುನ ಯಾವ ಥರ ವೆಯ್ಟ್ ಜಾಸ್ತಿ ಮಾಡೋದು. ಕೆಲವೊಂದು ಟೈಮ್ ಮಗು ಬರೀ 1 kg ಸಮಥಿಂಗ್ 900 ಗ್ರಾಮು 1.5 kg ಮಗು ಇರುತ್ತೆ. ಆ ಮಗು ಅನ್ಹೆಲ್ದಿ ಅಂತ ಏನಲ್ಲ, ಹೆಲ್ತಿ ಬೇಬಿನೇ ಆಗಿದ್ರೂ ಕೆಲವೊಬ್ಬರಿಗೆ ಮಗು ಚೆನ್ನಾಗಿರಬೇಕು, ತೂಕವಾಗಿರಬೇಕು ಅಂತ ಆಸೆ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಮೇಯ್ನು ಜಂಕ್ ಫುಡ್ಡು ಕಡಿಮೆ ಮಾಡಿ. ಜಂಕ್ ಫುಡ್ಡಿಂದನೂ ಬೇಬಿ ವೆಯ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಮನೇಲೇ ಫ್ರೆಶ್ಶಾಗಿ ಅಡುಗೆ ತಿಂಡಿ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ. ಮೇಯ್ನು ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಿ. ಅದರಲ್ಲೂ ಈ ಬೀಟ್ರೋಟು ಚೆನ್ನಾಗಿ ತಿಂದರೆ ನಿಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ, ಮಗುಗೂ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ಈ ಅನಿಮಿಕ್ ಪೇಷಂಟು ಈ ಥರ ಎಲ್ಲ ಏನೂ ಪ್ರಾಬ್ಲಮ್ ಬರೋಲ್ಲ. ಆಮೇಲೆ ಕ್ಯಾರೆಟು ಡೈಲಿ ಬೆಳಗ್ಗೆ ಎದ್ದು ABC ಜ್ಯೂಸ್ ಕುಡೀರಿ, ಅದರಿಂದನೂ ಮಗು ವೇಟ್ ಜಾಸ್ತಿ ಆಗುತ್ತೆ. ಮತ್ತು ಬೀಟ್ರೋಟ್ ಚೆನ್ನಾಗಿ ತಿನ್ನಿ, ಮತ್ತು ದಾಳಿಂಬೆ ಹಣ್ಣು ಚೆನ್ನಾಗಿ ತಿನ್ನಿ. ಡೈಲಿ ಒಂದೊಂದು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮತ್ತು ಬನಾನಾ ತಿನ್ನಿ, ಬನಾನಾ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಬನಾನಾ ತಿನ್ನಿ. ಮತ್ತು ಫ್ರೂಟ್ಸಲ್ಲಿ ಎಲ್ಲ ಫ್ರೂಟ್ಸ್ನೂ ತಿನ್ನಿ. ಕೆಲವೊಂದು ಫ್ರೂಟ್ಸ್ ಪಪ್ಪಾಯ ಮತ್ತು ಅನಾನಸ್ಸು ಇದನ್ನ ಅವಾಯ್ಡ್ ಮಾಡಿ. ಮತ್ತು ಅವಕಾಡೋ ಅಂತಾರಲ್ಲ, ಆ ಫ್ರೂಟು 1 ವೀಕ್ ಅಟ್ಲೀಸ್ಟ್ 1 ಮಂತಲ್ಲಿ 1 ಟೈಮ್ ಆದರೂ ಅಥವಾ 2 ಟೈಮ್ಸ್ ಆದರೂ ಈ ಫ್ರೂಟ್ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ತಿನ್ನಿ. ಡ್ರೈ ಫ್ರೂಟ್ಸು ಅತಿಯಾಗಿ ತಿನ್ನಬಾರ್ದು, ಅದು ತುಂಬಾ ಹೀಟ್ ಪದಾರ್ಥ ಆಗಿರೋದ್ರಿಂದ. ನೈಟೇ ಒಂದು 5ರಿಂದ 6 ಬಾದಾಮಿನ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನ ಸಿಪ್ಪೆನ ತೆಗ್ದು ತಿನ್ನಿ, ಆಯಿತಾ. ಮತ್ತು ಬೆಳಗ್ಗೆ ಮತ್ತು ನೈಟು ಮರಿದಂಗೆ 1 ಗ್ಲಾಸ್ ಹಾಟ್ ವಾಟರ್ ಕುಡೀರಿ. ತುಂಬ ಬಿಸಿ ಇರಬಾರ್ದು, ನಾರ್ಮಲ್ ಬಿಸಿ ಇರೋ ಅಂಥದ್ದು ನೀರು ಕುಡೀರಿ. ಅದು ಬಿಟ್ಟರೆ ಸೊಪ್ಪು ಚೆನ್ನಾಗಿ ತಿನ್ನಿ. ಡೈಲಿನೂ ಪರವಾಗಿಲ್ಲ, 2 ದಿವ್ಸಕ್ಕೆ ಒಂದು ಸತಿನಾದರೂ ಸೊಪ್ಪು ಬೇಯಿಸ್ಕೊಂಡು ತಿನ್ನೋ. ಇನ್ನು ನಾನು ಇದೆಲ್ಲ ಯಾಕೆ ಹೇಳ್ತಿರೋದು ಅಂದರೆ, ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಅನುಭವ ಇರೋದ್ರಿಂದ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 300 kg ಇದ್ದರು ಫಸ್ಟ್ನೇ ಪಾಪು. ಸೆಕೆಂಡ್ ಬೇಬಿ ಬಂದುಬಿಟ್ಟು 3.25 kg ಇತ್ತು ಪಾಪು. ಆದ್ದರಿಂದ ನಾನು ಹೇಳ್ತಿರೋದು ಅಷ್ಟೇ, ಜಂಕ್ ಫುಡ್ಡು ಅವಾಯ್ಡ್ ಮಾಡಿ, ಮನೇಲೇ ಹೆಲ್ದಿ ಫುಡ್ ತಿನ್ನಿ ಅಂತ. ಡೈಲಿ ಒಂದೊಂದು ಫ್ರೂಟ್ಸ್ದು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಒಂದಿನ ಪೊಮಗ್ರನೇಟು, ಒಂದಿನ ಆ್ಯಪಲ್ಲು, ಮತ್ತು ಒಂದಿನ ABC ಜ್ಯೂಸು ಈ ಥರ. ಮತ್ತು ಸೌತೆಕಾಯಿ ತಿನ್ನಿ ಚೆನ್ನಾಗಿ, ಕಲ್ಲಂಗಡಿ ಹಣ್ಣು ತಿನ್ನಿ. ನೀರಿನಂಶ ಲಿಕ್ವಿಡಲ್ಲಿರೋ ಅಂಥ ನೀರು, ಸೌತೆಕಾಯಿ, ಕಲ್ಲಂಗಡಿ ಈ ಥರ ಹಣ್ಣೆಲ್ಲ ಚೆನ್ನಾಗಿ ತೊಗೊಳ್ಳಿ. ವಾಮಿಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಊಟ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡ್ರಿ. ಅದು ವಾಮಿಟ್ ಆದರೂ ಪರವಾಗಿಲ್ಲ, ನೀವು ಊಟ ಚೆನ್ನಾಗಿ ಮಾಡಿ. ಊಟ ಚೆನ್ನಾಗಿ ಮಾಡಾದ್ಮೇಲೆ ನಮ್ಮ ದೇಹದೊಳಗೆ ಹೋಗಿರುತ್ತೆ ಅಲ್ವಾ, ಆಮೇಲೆ ವಾಮಿಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಅದು ಪ್ರೆಗ್ನೆನ್ಸಿಲಿ ಕಾಮನ್ ಸಿಂಪ್ಟಮ್ಸ್ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ವಾಮಿಟಿಂಗೇ ಇರಲ್ಲ. ಮತ್ತು ಡಾಕ್ಟರ್ ಕೊಡುವಂಥ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೊಳ್ಳಿ. ದಯಮಾಡಿ ಸ್ಕಿಪ್ ಮಾಡಬೇಡಿ ಟಾಬ್ಲೆಟ್ಸಿಂದನೂ ಮಗುಗೆ ಬೆನಿಫಿಟ್ ಇದೆ, ನಿಮಗೂ ಬೆನಿಫಿಟ್ ಇದೆ. ಆದ್ದರಿಂದ ಟಾಬ್ಲೆಟ್ಸು ಕಂಟಿನ್ಯೂಸಾಗಿ ತೊಗೊಳ್ಳಿ. ಮತ್ತು ಡಾಕ್ಟರು ಪ್ರೋಟೀನ್ ಪೌಡರ್ ಕೊಟ್ಟಿರ್ತಾರೆ, ಹಾಲಿಗೆ ಹಾಕೊಂಡು ಕುಡಿಬೇಕು ಅಂತ. ಅದನ್ನು ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಹಾಲಿನ ಜೊತೆ ಹಾಕೊಂಡು ಕುಡೀರಿ. ಮತ್ತು ಡ್ರೈ ಫ್ರೂಟ್ಸ್ ತಿನ್ನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯಮಾಡಿ ನನ್ನ ವೀಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.